ಕೋಟ್ಯಂತರ ಮಹಿಳೆಯರಿದ್ದಾರೆ. ಅವರು ಜೀವನದಲ್ಲಿ ಅವಮಾನಗಳನ್ನ ಎದುರಿಸುತ್ತಿದ್ದಾರೆ ಮತ್ತು ಬಂಧನವನ್ನ ಸಹಿಸಿಕೊಳ್ಳುತ್ತಿದ್ದಾರೆ. ಕೇವಲ ಯಾಕಂದ್ರೆ ಅವರ ತಲೆಯಲ್ಲಿ ಒಂದು ಮಾತನ್ನು ತುಂಬಲಾಗಿದೆ: ಬೀದಿಗೆ ಬಂದು ಬಿಡ್ತೀಯಾ, ಬೀದಿಗೆ ಬರುತ್ತೀಯಾ ಅಂತ. ಯಾವ ದಿನ ಅವಳು ಹೇಳ್ತಾಳೆ ಬಂದ್ರೆ ಬರ್ತೀನಿ, ಬೀದಿಯಲ್ಲಿಯೂ ಬದುಕ್ತೀನಿ ಅಂತ. ಇನ್ನು ಯಾರೂ ಅವರನ್ನ ಕುಗ್ಗಿಸಲು ಸಾಧ್ಯವಿಲ್ಲ. ಈ ದೇಹವೇ ನಿನ್ನ ಸ್ವಯಂ ನಿರ್ಧಾರಿತ ಬಂಧನವಾಗಿದೆ. ಅದಕ್ಕಾಗಿಯೇ ವೇದಾಂತ ಹೇಳುತ್ತೆ, ನಾಹಂ ದೇಹಾಸ್ಮಿ, ನಾನು ದೇಹವಲ್ಲ. ಎಲ್ಲಾ ಬಂಧನಗಳಲ್ಲಿ ಮೂಲ ಬಂಧನ ಇದೇ ಆಗಿದೆ, ದೇಹಭಾವ. ಇಲ್ಲದಿದ್ದರೆ ಕಬೀರ ಸಾಹೇಬರ ಮೀನಿನಂತೆ ಆಗಿಬಿಡಿ. ಮೀನು ನೀರಿನಿಂದ ದೂರವಾದ ಕೂಡಲೇ ತಕ್ಷಣ ದೇಹವನ್ನ ತ್ಯಜಿಸುತ್ತೆ. ಅದನ್ನ ಯಾರು ಬಂಧನದಲ್ಲಿ ಇಡಲು ಸಾಧ್ಯ ಹೇಳಿ? ನೀವು ಮೀನನ್ನ ಹಿಡಿದಿದ್ದೀರಿ ಎಂದು ನೀವು ಅನ್ಕೋತೀರಿ, ಆದರೆ ಮೀನನ್ನ ಯಾರೂ ಹಿಡಿಯಲು ಸಾಧ್ಯವಿಲ್ಲ. ಮೀನು ಹೇಳುತ್ತೆ, ನಾನು ಸಾಗರವನ್ನ ಹಿಡಿದಿದ್ದೀನಿ, ನೀನು ನನ್ನಿಂದ ಸಾಗರವನ್ನ ಕಿತ್ತುಕೊಳ್ಬೇಕು ಅಂದ್ರೆ ನಾನು ಬದುಕೋದಿಲ್ಲ. ಹಿಡಿದು ತೋರಿಸು ನನ್ನನ್ನ, ಹಾಗೆ ಆಗಿಬಿಡಿ. ಈಗ ನೋಡೋಣ ಯಾರು ನಿಮ್ಮನ್ನ ಒತ್ತಡಕ್ಕೆ ತರ್ತಾರೆ ಅಂತ. ಅತಿ ದೊಡ್ಡ ಗಡಿ ಯಾವುದು? ದೇಹ. ಮೀನು ಆ ಗಡಿಯನ್ನು ಸಹ ಮುರಿದು ಬಿಟ್ಟಿತು. ಬಂಧನದಲ್ಲಿ ಇಡಿ ಅಂತ ಹೇಳುತ್ತೆ. ಹೇಗೆ ಬಂಧನದಲ್ಲಿ ಇಡಲು ಸಾಧ್ಯ? ಈಗ ನೋಡೋಣ ಯಾರು ನಿಮ್ಮ ಮೇಲೆ ಒತ್ತಡ ಹಾಕಲು ಸಾಧ್ಯವಾಗುತ್ತೆ.